ಆಲೋಚನೆ ಮಾಡಿದಾಗ ಹೋಗಿ ತರಬೇತಿ ಡಯಟ್ ಅಲ್ಲಿ ನಡೆಯುತ್ತಾ, ಇಷ್ಟು 70 ಜನ ಹೀಗೆ ಬರ್ತಾರೆ, ಅವರಿಗೊಂದು ಆ ತರಬೇತಿಯಲ್ಲಿ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ, ವಸತಿ ವ್ಯವಸ್ಥೆಗಳು ಹೆಂಗಿರುತ್ತೆ ಅನ್ನೋಂಥ ಒಂದೇ ಮಾತಲ್ಲಿ ಹೇಳೋದಾದ್ರೆ ಅವರು ನಮ್ಮನ್ನ ಬೀಗರ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ. ನಾನು ಆಗಾಗಲೇ ಹೇಳ್ತಾ ಇದ್ದೇನೆ ಸರ್, ಬೀಗರ್ಕಿಂತ ಹೆಚ್ಚು ನಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಒಟ್ಟಾರೆ ಫ್ಯಾಂಟಾಸ್ಟಿಕ್ ಆದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ. ನಾನೇನು ಹೇಳಿದ್ದೇನೆ ಅದಕ್ಕಿಂತ ಜಾಸ್ತಿ ನನಗೆ ಈ ತರಬೇತಿ ಕೊಟ್ಟಿದೆ. ಇಲ್ಲಿಗೆ ಬಂದಾಗ ನಮ್ಮ ಬಸ್ನವನು ನಮ್ಮ ಡಯಟ್ ಎದುರಿಗೆ ಬಸ್ ನಿಲ್ಲಿಸ್ಬಿಟ್ಟಿದ್ದು ಬಹಳ ಖುಷಿ ಆಯಿತು. ನೀಡ್ಸನ್ನು ಅರ್ಥ ಮಾಡಿಕೊಂಡು ತಕ್ಷಣಕ್ಕೆ ರಿಯಾಕ್ಟ್ ಆಗಿ ಅವರ ಅನಿಸಿಕೆಗಳನ್ನು ಈಡೇರಿಸುವ ರೀತಿಯಲ್ಲಿ ಕೆಲಸ ಮಾಡಿದಲ್ವ, ಅದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಮತ್ತು ಸ್ಟೇಟಿಂದ ಬಂದಿರುವಂಥ ಹರಿಪ್ರಸಾದ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಅವರು ಕೂಡ ಮೋಟಿವೇಟ್ ಮಾಡೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅದೆಲ್ಲವನ್ನ ಪ್ರಯತ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಯಾರು ಮಾಡ್ಯೂಲನ್ನು ಮಾಡಿದ್ದಾರೆ ಅವರೇ ಅದನ್ನು ಪ್ರಮುಖವಾಗಿ ಕೊಟ್ಟಿದ್ದಾರೆ. APFನವರ ಸಹಾಯವನ್ನು ನಾವು ಮರೆಯೋಗೇ ಅಲ್ಲ. ನಾವು ನೋಡಿದಾಗ ಇದು ಬಹಳ ಸುಲಭ ಅಲ್ಲ. ಈಗ ತರಬೇತಿ ಪಡೀತಾ ಇದ್ರೆ ಫಸ್ಟ್ ನಾವೇ ಮೋಟಿವೇಶನ್ ಆಗ್ತಾ ಇದ್ದೀವಿ. ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ, ನಾವು ಎಲ್ಲೋ ರೆಸಾರ್ಟಲ್ಲಿ ಇದ್ದೀವಿ ಅನ್ನೋ ಒಂದು ಅನುಭವವನ್ನು. ಇನ್ನೂ ಒಂದು ಕೂಡ, ಯಾವಾಗ ಹೊಸದಾಗಿ ಇಲಾಖೆಗೆ ಬರ್ತಕ್ಕಂಥ ಶಿಕ್ಷಕರನ್ನು ನಾವು ಪ್ರೇರೇಪಣೆಯಿಂದನೇ ಅವರನ್ನ ಇಲಾಖೆಗೆ ಆಹ್ವಾನಿಸಬೇಕು. ಹುದ್ದೆಯ ಒಂದೇ ಏಜ್ನವರು ಹೋಗಿ ತರಬೇತಿ ಪಡಿತಾ ಇದ್ವಿ. ಇದೇನಾಗಿದೆ, ಒಂದು ವಿಶೇಷತೆ ಇದೆ. ಇಲ್ಲಿ ಡಯಟ್ನ ಉಪನ್ಯಾಸಕರಿದ್ದಾರೆ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇದ್ದಾರೆ, BRC ಕೋಆರ್ಡಿನೇಟ್ಸ್ ಇದ್ದಾರೆ, BRPಗಳಿದ್ದಾರೆ, CRP, ಎಲ್ಲ ಹಂತದ ಅನುಷ್ಠಾನಾಧಿಕಾರಿಗಳು ಇಲ್ಲಿದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ನಾವು 6 ಜನ ಸೇರಿಬಿಟ್ಟು ಈ ತರಬೇತಿಯನ್ನು ನಮ್ಮಲ್ಲಿ 194 ಜನರಿಗೆ ಏನು ಕೊಡಬೇಕು ಅದನ್ನು 4 ತಂಡಗಳಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಆ ಸಂದರ್ಭದಲ್ಲಿ ಕೆಲವು ಇನ್ಪುಟ್ಗಳು ನಮ್ಗೆ ಬೇಕಾಗ್ಬೋದು, ಅದನ್ನು ಮಂಡ್ಯ ಡಯಟ್ ಆವಾಗಲೂ ಕೂಡ ಕೊಡುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಥ್ಯಾಂಕ್ ಯು.